ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಚೇತನ್ ಹೋಗಾರ್. ನಾನು ಯಾವ ಆಪರೇಷನ್ಗೂ ಒಳಗಾಗಿಲ್ಲ. ಡಿಕೆಶಿ ಭೇಟಿ ಬಗ್ಗೆ ಮಾಜಿ ಶಾಸಕ ರಾಜುಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಆತ್ಮೀಯ ಸುದೀಪ್ ಅಣ್ಣನ ಬರ್ತ್ಡೇಗೆ ಹೋಗಿದ್ವಿ ಅಷ್ಟೇ, ಯಾವುದೇ ಆಪರೇಷನ್ಗೆ ಒಳಗಾಗಿಲ್ಲವನ್ನುವಂತಹ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲಿ ಬಿಸಿ ಪಾಟೀಲ್ ಸಿಕ್ಕಿದ್ರು, ಡಿಕೆಶಿ ಕೂಡ ಬಂದ್ರು. ನಾವು ಅವರು ವೈರಿಗಳಲ್ಲ, ರಾಜಕಾರಣಿಗಳು. ಒಂದು ಕಡೆ ಸೇರಿದ ಮೇಲೆ ಮಾತಾಡೋದು, ಅಲ್ಲಿ ಮಾತನಾಡೋದು, ಕುಶಲೋಪರಿ ವಿಚಾರಿಸೋದು ಇದೆಲ್ಲವೂ ಕೂಡ ಕಾಮನ್ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುದೀಪ್ ಅವರ ಬರ್ತ್ಡೇಯಲ್ಲಿ ಡಿಕೆಶಿಯನ್ನ ಬಿಸಿ ಪಾಟೀಲ್ ಹಾಗೂ ರಾಜುಗೌಡ ಭೇಟಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಬಿಸಿ ಪಾಟೀಲ್ ಅವರು ಕೂಡ ನ್ಯೂಸ್ 18 ಜೊತೆ ಮಾತನಾಡಿದ್ರು. ಈಗ ರಾಜುಗೌಡ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲಿ ಸುದೀಪ್ ಅಣ್ಣ ಅವರ ಬರ್ತ್ಡೇ ಇತ್ತು, ಅಲ್ಲಿ ಹೋಗಿದ್ವಿ. ಸೊ ಎಲ್ಲರೂ ಸಿಕ್ಕಿದ್ರು, ಕಾಮನ್ ಆಗಿ ಮಾತಾಡಿದ್ವಿ. ಅಲ್ಲಿ ಬಿಸಿ ಪಾಟೀಲ್ ಇದ್ರು, ಡಿಕೆಶಿ ಕೂಡ ಬಂದ್ರು, ನಾನು ಕೂಡ ಅಲ್ಲೇ ಇದ್ದೆ. ಸೊ ಮಾತನಾಡಿದ್ದೀನಿ. ನಾನು ಯಾವ ಆಪರೇಷನ್ಗೂ ಕೂಡ ಒಳಗಾಗಿಲ್ಲ. ಡಿಕೆಶಿ ಭೇಟಿ ಬಗ್ಗೆ ಮಾಜಿ ಶಾಸಕ ರಾಜುಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಆತ್ಮೀಯ ಸುದೀಪ್ ಅಣ್ಣನ ಬರ್ತ್ಡೇಗೆ ಹೋಗಿದ್ವಿ ಅಷ್ಟೇ. ಅಲ್ಲಿ ನಾವು ಇವ್ರನ್ನೇ ಭೇಟಿ ಆಗ್ಬೇಕಂತ ಹೋಗಿಲ್ಲ. ಅಲ್ಲಿ ಬರ್ತ್ಡೇ ಪಾರ್ಟಿಗೆ ಎಲ್ಲರೂ ಕೂಡ ಇನ್ವೈಟ್ ಮಾಡಿದ್ರು, ಹಾಗಾಗಿ ನಾನು ಹೋಗಿದ್ದೆ. ಅಚಾನಕ್ ಆಗಿ ಸಿಕ್ವಿ, ಮಾತಾಡಿದ್ವಿ ಅನ್ನುವಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಸಿ ಪಾಟೀಲ್ ಸಿಕ್ಕಿದ್ರು, ಡಿಕೆಶಿ ಕೂಡ ಬಂದ್ರು. ಸುಮಾರು ಗಂಟೆಗಳ ಕಾಲ ಜೊತೆಯಾಗೇ ಇದ್ವಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ನಾನು ಸೋತಿರಬಹುದು, ಆದರೆ ಪಕ್ಷ ಬಿಡುವ ಮಾತೇ ಇಲ್ಲ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ರಾಜುಗೌಡ. ನಾನು ಸೋತು ಹೋಗಿರ್ಬೋದು, ಹಾಗಂತ ಯಾವುದಾದ್ರೂ ಆಪರೇಷನ್ಗೆ ಒಳಗಾಗಿದ್ದೀನಿ ಅನ್ನುವಂಥದ್ದೇನೂ ಇಲ್ಲ. ನಾನು ಪಕ್ಷ ಬಿಡೋದಿಲ್ಲ, ಪಕ್ಷದಲ್ಲೇ ಇರ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಶಾಸಕ ರಾಜುಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸುದೀಪ್ ಅವರ ಬರ್ತ್ಡೇ ಸಂದರ್ಭದಲ್ಲಿ ಮೊನ್ನೆ ಪಾರ್ಟಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆ ಬಿಸಿ ಪಾಟೀಲ್ ಮತ್ತು ರಾಜುಗೌಡ ಕಾಣಿಸಿಕೊಂಡಂತ ಸಂದರ್ಭದಲ್ಲಿ ಬಿಸಿ ಚರ್ಚೆಯಾಗಿತ್ತು. ಇವರಿಬ್ರು ಕೂಡ ಆಪರೇಷನ್ ಹಸ್ತಕ್ಕೆ ಒಳಗಾಗ್ತಾರಾ ಅನ್ನುವಂತ ಒಂದಿಷ್ಟು ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇತ್ತು ರಾಜಕೀಯ ಪಡಸಾಲೆಯಲ್ಲಿ. ಅದೆಲ್ಲದಕ್ಕೂ ಕೂಡ ಈಗ ತೆರೆ ಎಳೆದಿದ್ದಾರೆ ಇಬ್ಬರು ನಾಯಕರು. ಮುಂಚೆನೇ ಈಗಾಗಲೇ ಬಿಸಿ ಪಾಟೀಲ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ಇಲ್ಲ ನಾವೆಲ್ಲರೂ ಹೋಗಿದ್ವಿ, ಒಟ್ಟಿಗೆ ಹೋಗಿದ್ವಿ, ಮಾತುಕತೆ ನಡೆಸಿದ್ವಿ. ಸೊ ರಾಜಕಾರಣಿಗಳಂದಾಗ ಒಂದು ಕಡೆ ಸಿಕ್ಕಾಗ, ಮುಖಾಮುಖಿ ಆದಾಗ ಕಾಮನ್ ಆಗಿ ಮಾತಾಡಬೇಕು, ಕುಶಲೋಪರಿ ವಿಚಾರಣೆ ಮಾಡಬೇಕು, ಮಾಡಿದೀವಿ ಅಂತ ಹೇಳಿದ್ರು. ಅದಾದ ಬಳಿಕ ಈಗ ರಾಜುಗೌಡ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಪರೇಷನ್ ಆಗ ಪ್ರಶ್ನೆನೇ ಇಲ್ಲ. ಯಾಕೆಂತಂದ್ರೆ ಏನು ಕ್ಯಾನ್ಸರ್ನೂ ಆಗಿಲ್ಲ, ಯಾವುದು ಗಡ್ಡೆನೂ ಆಗಿಲ್ಲ, ನಮ್ಗೇನು ಸಮಸ್ಯೆನೂ ಇಲ್ಲ. ಡಾಕ್ಟರ್ ಹತ್ರ ಹೋಗೋಂಥ ಪರಿಸ್ಥಿತಿನೂ ಈಗಿಲ್ಲ. ನಿನ್ನೆ ನನ್ನ ಆತ್ಮೀಯ ಸೋದರ ಹಿರಿಯ ಅಣ್ಣ ಅಂತ ಸುದೀಪ್ ಅಣ್ಣಂದು ಹುಟ್ಟಿದಬ್ಬ ಇತ್ತು. ಆ ಹುಟ್ಟಿದಬ್ಬದಲ್ಲಿ JW ಮ್ಯಾರಿಟ್ ಹೋಟೆಲ್ನಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಹೋದ ತಕ್ಷಣ ನಮ್ಮ ಬಿಸಿ ಪಾಟೀಲ್ ಸರ್ ಅಲ್ಲೇ ಸಿಕ್ಕರು. ನಾವು ಅವರು ಎಲೆಕ್ಷನ್ಸ್ ಆದಮೇಲೆ ಭೇಟಿಯಾಗಿದ್ದಿಲ್ಲ. ಅಲ್ಲೇ ಹಲವಾರು ವಿಷಯವನ್ನು ಚರ್ಚೆ ಮಾಡ್ತಾ ಕುಂತಾಗ DK ಶಿವಕುಮಾರ್ ಅಣ್ಣವರು ಬಂದರು ಪಾರ್ಟಿಗೆ. ಬಂದ ಮೇಲೆ ಕ್ಯಾಜುವಲ್ ಆಗಿ ಅಲ್ಲೆಲ್ಲ ಇರೋದೇ ಫಿಲಿಮ್ ಆ್ಯಕ್ಟರ್ಸು, ಆರ್ಟಿಸ್ಟ್ಗಳು, ಸಿಂಗರ್ಸು, ಪ್ರೊಡ್ಯೂಸರು, ಡೈರೆಕ್ಟರ್ಸ್ಗಳು ಇದ್ರು. ನಾವು ಕಾಮನ್ ಆಗಿ 3-4 ಜನ ಸ್ನೇಹಿತರು, ರಾಜಕಾರಣಿ ಸ್ನೇಹಿತರು ಅಷ್ಟೇ ಇದ್ವಿ. ಇದ್ದಾಗ ಭೇಟಿಯಾಗಿ ಏನೋ ರಾಜು ಹೆಂಗೆ ರಿಸಲ್ಟ್ ಆಯ್ತು ಅಂತ ಕಾಮನ್ ಆಗಿ ನಾವೆಲ್ಲ ಮಾತಾಡ್ತಾ, ಯಾಕೆಂದ್ರೆ ಆತ್ಮೀಯರೇ, ಏನು ವೈರಿಗಳಲ್ಲ, ಏನಲ್ಲ. ಹಂಗಾಗಿ ಮಾತಾಡ್ತಾ ಇದು ಮಾಡಿದ್ವಿ. ಮತ್ತು ಆದಮೇಲೆ ಸುಮಾರು ಈ ಪಾರ್ಟಿಯಲ್ಲಿ ಎಷ್ಟೊತ್ತಿದ್ರು ಜೊತೆಗೆ ಇದ್ವಿ. ಯಾಕಂದ್ರೆ ಅವ್ರಿಗೂ ಯಾರು ಬೇರೆಯವರು ಅಷ್ಟು ಇದ್ದಿದ್ದಿಲ್ಲ, ಕ್ಲೋಸ್ ಇದ್ದಿಲ್ಲರಿಗೋಸ್ಕರ ನಾವೇ ಅವ್ರ ಜೊತೆಗಿದ್ದು ಪಾರ್ಟಿ ಮುಗಿದ ಮೇಲೆ ಅವರು ಬೇಗನೆ ಹೊರಟರು. ಒಂದೂವರೆ ತಾಸಾದ್ಮೇಲೆ ಹೊರಟರು. ನಾವೆಲ್ಲ ಇದ್ದು ಲಾಸ್ಟ್ವರೆಗೆ ಎಲ್ಲ ಪಾರ್ಟಿ ಮುಗಿಸ್ಕೊಂಡು ಬರೋಂಥ ಕೆಲಸವನ್ನು ಮಾಡಿದ್ವಿ. ಬಂದು ಬೆಳಗ್ಗೆ ಎದ್ದ ಮೇಲೆ ನೋಡ್ತಿದ್ವಿ ಮಾಧ್ಯಮದಲ್ಲಿ ಬರೀ ನಮ್ದೇ ಸುದೀಪ್ ಅಣ್ಣನ ಬರ್ತಡೇಕ್ಕಿಂತ ಹೆಚ್ಚು ಪ್ರಸಿದ್ಧ ನಮ್ದೇ ಆಗಿಬಿಟ್ಟಿದೆ ಫೋಟೋ. ಯಾಕಂದ್ರೆ ತಮ್ಮದು ತಪ್ಪಂತ ಹೇಳಂಗಿಲ್ಲ. ಯಾಕಂದ್ರೆ ಈ ಸನ್ನಿವೇಶನೇ ಆ ಥರ ನಡೆದಿದೆ. ಈ ಆಪರೇಷನ್ ಹಸ್ತ, ಆಪರೇಷನ್ ಕಮಲ ಅಂತ ನಡೆದಾಗ ಸಾಮಾನ್ಯವಾಗಿ ಇದು ಬರುತ್ತೆ. ಅದಕ್ಕೆ ನಾನು ನಿಮಗೊಂದು ಕ್ಲಾರಿಫಿಕೇಶನ್ ಕೊಡ್ತೇನೆ. ಯಾವ ಪಕ್ಷ ಬಿಡೋಂಥ ಪ್ರಶ್ನೆ ಇಲ್ಲ. BJP ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದಾರೆ, ನಮ್ಗೆ ಒಳ್ಳೆ ಗೌರವ ಕೊಟ್ಟಿದ್ದಾರೆ. ಹಿಂಗಾಗಿ ಚುನಾವಣೆ ಅಂದಮೇಲೆ ಗೆಲುವು ಸೋಲು ಇದ್ದೇ ಇರ್ತದೆ. ಸೋಲಾರ್ದ ರಾಜಕಾರಣಿಗಳು ಭಾಳ ಕಡಿಮೆ, ಗೆಲುವು ಸೋಲು ಇರುತ್ತೆ. ಮತ್ತು ಗೆದ್ದಾಗ ಅಷ್ಟೇ ಪಕ್ಷ ಜೊತೆಗೆ ಇರಬೇಕು. ಪಕ್ಷ ಇವತ್ತು ಅಧಿಕಾರದಲ್ಲಿ ಇಲ್ಲ ಅಂತಂದ್ರೆ ಪಕ್ಷನ ಬಿಡೋಂಥ ಪ್ರಶ್ನೆ ಇಲ್ಲ. ಪಕ್ಷ ಇವತ್ತು ಕಷ್ಟದಲ್ಲ, ಪಕ್ಷದ ಜೊತೆಗೆ ನಾವು ಕಷ್ಟದಲ್ಲಿದ್ದೀವಿ. ಏನಿದ್ರು ಪಕ್ಷ ಜೊತೆಲಿ ನಿಂದ್ರಂತ ಒಂದು ಕೆಲಸ ನಾವು ಮಾಡ್ತೇವೆ. ಕೆಲವರಿಗೆ ಆಹ್ವಾನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ನಿಮ್ಗೂ ಆಹ್ವಾನ ಬಂದಿದೆಯಾ? ನನಗೇನು ಯಾವ ಆಹ್ವಾನ ಬಂದಿಲ್ಲ ರೀ. ನನಗೆ ಕಾಮನ್ ಆಗಿ ಮಾತಾಡೋ ಸಂದರ್ಭದಲ್ಲಿ ಎಷ್ಟೇ ಚರ್ಚೆ ಆಯಿತು, ರಾಜು ನಿಂದೆಲ್ಲ ಚೆನ್ನಾಗಿ ಕೆಲಸ ಮಾಡಿದೆ, ಹೆಂಗೆ ಸೋತ್ಯಪ್ಪ ಅಂತಂದ್ರು. ಎಲ್ಲ ನಿಮ್ಮ ಪ್ರಭಾವ ಅಂತ ಹೇಳಿದೆ. ನಿಮ್ಮದು ಸಿದ್ದರಾಮಯ್ಯ ಸಾಹೇಬ್ರ ಪ್ರಭಾವ, ನಿಮ್ಮೊಂದು ಕೆಲವೊಂದು ಪ್ಲಾನಿಂಗಿಂದ ಸೋತೀವಿ ಅಂತ ಮಾತಾಡಿದೆ. ಅಷ್ಟೇ ಸಾಮಾನ್ಯವಾಗಿ ಚರ್ಚೆ ಮಾಡಿದ್ವಿ. ಅದು ಬಿಟ್ಟು ಅವರು ಯಾವ ನಿಮ್ಮ ಪಕ್ಷಕ್ಕೆ ಬಾ ಅಂತನೂ ಹೇಳಿಲ್ಲ, ಮತ್ತು ನಾವು ಯಾರಿಗೆ ಅವರಿಗೆ ಮಾತಾಡಿಲ್ಲ. ನಮಗೆ ಯಾವ ಆಹ್ವಾನವೂ ಬಂದಿಲ್ಲ. ಈಗ ಬರೋಂಥ ಪ್ರಶ್ನೆನೇ ಇಲ್ಲಲ್ಲ. ಈಗ ನಾವು ಅಧಿಕಾರದಲ್ಲೂ ಇಲ್ಲ, ಸೋತಿದೆ. ಕೆಲವೊಂದು ಗೆದ್ದವರು ಗೆಲುವಿನ ಮಜಾ ತೊಗೊಂತಾರೆ, ನಾವು ಸೋತವ್ರು ಸೋಲಿನ ಮಜಾನು ತೊಗೊಳಕತ್ತೀವಿ. ಬರೀ ಗೆಲುವಿನ ಮಜಾ ತೊಗೊಂಡ್ರೆ ಹಂಗೆ. ಸೋತಾಗ ಅದು ನಮ್ದು ಅಪರಾಧನೇ ಅಲ್ಲ.
ನಂಬೆ ಜನರು ಓಟ್ ಹಾಕ್ಬೇಕಾಗಿರ್ತದೆ. ನಮ್ಮಿಂದ ಏನೋ ತಪ್ಪಾಗಿ ಜನರು ಸೋಲಿಸಿದ್ದಾರೆ, ಅದಕ್ಕೆ ಸೋತೀವಿ ಅಂತ ಅದನ್ನ ಆಲೋಚನೆ ಹೊರತಾಗಿ ಈ ತರ ಏನಿಲ್ಲ. ಇದಿಷ್ಟು ರಾಜುಗೌಡ ಅವರ ಮಾತಾದ್ರೆ, ಮತ್ತೊಂದು ಕಡೆ ಡಿಕೆಶಿ ಜೊತೆಗಿನ ಭೇಟಿ ಬಗ್ಗೆ BC ಪಾಟೀಲ್ ಕೂಡ ನ್ಯೂಸ್ 18 ಜೊತೆ ಮಾತನಾಡಿದರೆ, ಬನ್ನಿ ಕೇಳ್ತಾ ಹೋಗೋಣ. ಇಲ್ಲ, ನಿನ್ನೆ ಸುದೀಪ್ ಅವ್ರ ಬರ್ಡೇ ಇತ್ತು. JW ಮೆರಿಟ್ ಅಲ್ಲಿ ಇನ್ವೈಟ್ ಮಾಡಿದ್ರು, ನಾವು ಹೋಗಿದ್ವಿ, ಅವರು ಬಂದಿದ್ರು. ಸೊ ಅಷ್ಟೇ ಕೂತ್ಕೊಂಡು ಉಭಯ ಕುಶಲಪರಿ ಅವರು ಊಟಕ್ಕೆ ಸೇರಿದ್ವಲ್ಲ, ಅಲ್ಲಿ ರಾಜುಗೌಡರು ಬಂದಿದ್ರು. ರಾಜುಗೌಡರು ಕ್ರಿಕೆಟ್ ಇದೆ ಅಲ್ವಾ, ಆಪ್ತ ಸ್ನೇಹಿತ, ಅವ್ರು ಬಹಳ ಇದರಲ್ಲಿ ಬಂದ್ರು. ಅಷ್ಟೇ ಕೂತು ಮಾತಾಡಿದ್, ಬೇರೆ ಏನಿಲ್ಲ. ಅಲ್ಲ, ಇದು ಸಂದರ್ಭ ಹೆಂಗಿದೆ ಅಂತ ನಿಮ್ಗೂ ಕೂಡ ಗೊತ್ತಿದೆ. ಈಗ ಭೇಟಿಯಾದಂತ ಸಂದರ್ಭದಲ್ಲಿ ಸಹಜವಾಗಿ ಚರ್ಚೆ ಆಗ್ಬಿಡುತ್ತೆ. ಆಮೇಲೆ ಈಗ ಮಾಮೂಲಿ ಕಾಂಗ್ರೆಸ್ ನಾಯಕರಲ್ಲ, ಅವರೇ KPCC ಅಧ್ಯಕ್ಷರು. ಹೌದೌದು. ಅಲ್ಲ, ಈಗ ಅವ್ರು ಬಂದ್ರು ಅಂತೇಳಿ ನಾವು ಬೇರೆ ಕಡೆ ಹೋಗಕ್ಕಾಗುತ್ತಾ? ಹೌದು. ಅದನ್ನೇ ನಾನು ಬೆಳಗ್ಗೆ ಹೇಳ್ತಾ ಇದ್ದೆ. ಈಗ ಸಹಜವಾಗಿ ಈಗ ಯಡಿಯೂರಪ್ಪನವರು DK ಶಿವಕುಮಾರ್ ಅವರು ಕೂಡ ಭೇಟಿ ಆಗ್ತಿರ್ತಾರೆ, ಅಲ್ಲಲ್ಲಿ ಸಿಗ್ತಾ. ಈಗ ಆಪರೇಷನ್ ಹಸ್ತದ ಭಾಗನ ಯಡಿಯೂರಪ್ಪನವ್ರು ಹೋಗ್ಬಿಡೋದು ಅಂತ ಬಿಂಬಿಸೋದು ತಪ್ಪಾಗುತ್ತೆ. ಅದೊಂದು ಹಾಸ್ಯಾಸ್ಪದ ಆಗ್ಬಿಡುತ್ತೆ. ಜಸ್ಟ್ ಕ್ಯಾಶುಯಲ್ ಅಷ್ಟೇ. ಅದು ಬರ್ಡೇ ಹೋಗಿದ್ವಿ, ಅವ್ರನ್ನೂ ಇನ್ವೈಟ್ ಅವರು ಬಂದಿದ್ರು. ಬಂದಾಗ ಮತ್ತೆ ಹಳೆ ಸ್ನೇಹಿತರು ಪರಿಚಯ ಆಯ್ತು, ಮಾತಾಡಿದ್ವಿ ಅಷ್ಟೇ, ಬೇರೆ ಏನಿಲ್ಲ. ಸರ್, ಓಕೆ. ಅಪಾರ್ಟ್ ಫ್ರಮ್ ದಟ್, ನಿಮ್ಗೆ ಏನಾದ್ರು ಕಾಂಗ್ರೆಸ್ ಇಂದ ಆಫರ್ ಬಂದ? ಇಲ್ಲ ಆ ತರದ್ ಯಾವ್ದು ಆಫರ್ ಇಲ್ಲ, ನಾವು ಯಾವ್ದು ಹೋಗೋದಿಲ್ಲ ಆ ತರದ್ದಿಲ್ಲ. ಸಂಸದ ಸಿದ್ದೇಶ್ವರ್ಗೆ ಈ ಬಾರಿ ಲೋಕಸಭೆಗೆ ಟಿಕೆಟ್ ಕೊಡದಂತೆ ವಿಸ್ತಾರಕರಿಗೆ ರೇಣುಕಾಚಾರ್ಯ ಬೆಂಬಲಿಗರಿಂದ ದೂರು ಕೊಟ್ಟಿದ್ದಾರೆ. ವಿಸ್ತಾರಕರ ಸಭೆ ಬಗ್ಗೆ ಸಿದ್ದೇಶ್ವರ್ ಕೆಂಡಾಮಂಡಲರಾಗಿದ್ದಾರೆ. ರೇಣುಕಾಚಾರ್ಯ ವಿರುದ್ಧ ಗರಂ ಆಗಿದ್ದಾರೆ. ನನ್ನನ್ನ ಹೊನ್ನಾಳಿಗೆ ಬನ್ನಿ ಅಂತ ಯಾರೂ ಕರೆದಿದ್ರೆ ನಾನು ಹೋಗ್ತಿದ್ದೆ. ನನಗೆ ಟಿಕೆಟ್ ನೀಡುವ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸಿದ್ದೇಶ್ವರ್ ಗರಂ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ, ಹೊನ್ನಾಳಿ ನನಗೇನು ಗೊತ್ತಿಲ್ಲ. ಹೊನ್ನಾಳಿನ ಬಂದ ಹೊನ್ನಾಳಿ ನೀನೇ ನೋಡ್ತಾ ಇದ್ದೆ ಟಿವಿಯಾಗಿ ರೇಣುಕಸ್ವಾಮಿ ಏನೇನು ಮಾತಾಡ್ತಾರೆ ಅಂತ. ನೀವೇ ಹೋಗಿ ಅವ್ರಿಗೆ ಹೇಳ್ತೀರಾ, ಹಿಡಿತೀರಾ, ಹಂಗೆ ಅಂತ ಏನೇನೋ ಹೇಳ್ತಾರೆ. ಅದಕ್ಕೆ ನಾನು ಉತ್ತರ ಕೊಡೋಕೆ ನನ್ನ ಶಕ್ತಿ ಇಲ್ಲ. ನಾನು ಏನಿದೆ ಹಾಗೆ ಮಾಡ್ತೀನಿ. ಹೊನ್ನಾಳಿಗೆ ಹೋಗ್ಬೇಕು ಅಂದರೆ ಯಾವ್ದಾರು ಕರೆದಿರ್ತಾನೆ ಹೋಗೋದು. ನಾನೇ 4 ಸಾರಿ MP ಆಗಿದ್ದೀನಿ, 5ನೇ ಸಾರಿ MPಗೆ ಇರೋ ಕರಿಬೇಕಾದ್ರೆ ಹೋಗಿ ಹಳ್ಳಿಗೆ ತಿರುಗಿ ಅಲ್ಲಿನ ಆಲಮಾರ್ ಕಟ್ಟೆ ಮೇಲೆ ಕೂತ್ಕೊಂಡಾನೆ. ಯಾರು ಒಬ್ಬರಿಂದ ಕಾರ್ಯಕ್ರಮ ಇದೆ ಅಂತ ಕರೆದ್ರೆ ಬರ್ತೀನಿ. ನಾನೀವ 3ನೇ ಸಾರಿ ಆದಮೇಲೂ ಕೂಡ 4ನೇ ಸಾರಿ ಎಲ್ಲರಿಗೂ ಹೇಳೋದು ಅಷ್ಟೇ. ಮೊದಲಂತೂ ಹೊಸ್ತಾಗಿ ನಿಂತ್ಕೊಂಡ್ರೆ ಮುಖ ತೋರಿಸ್ಬೇಕಾಗುತ್ತೆ, ತೋರಿಸ್ತೀವಿ. ಎಲ್ಲರಿಗೂ ಪರಿಚಯ ಇದೆ, ಎಲ್ಲ ಊರು ಪರಿಚಯ ಇದೆ. ಯಾವ ಊರವರು ಕಾರ್ಯಕ್ರಮ ಕೇಳಿದ್ರೆ ಆ ಕಾರ್ಯಕ್ರಮ ಕೊಡ್ತೀನಿ, ಆ ದಿವಸ ಹೋಗ್ತೀನಿ. ಹೊನ್ನಾಳಿ ಒಳಗೆ ನಾಳೆ ಎರಗನಾಳಿಗೇನೋ ಅಕ್ಕಿ ಸಮರ್ಪಣೆ ಅಂತೇಳಿ ಊರಿನ ಜನರ ಬಂದು ಕರೆದ್ರು 14ನೇ ತಾರೀಕು ಹೋಗ್ತೀನಿ. ಅವತ್ತಿನ ದಿವಸ ಹೋಗಲ್ಲ ಅಂತ ಕಟ್ಟೆ ಮೇಲೆ ಚರ್ಚೆ ಮಾಡ್ತಾರೆ ಅಂದರೆ ವಿರೋಧಿಗಳು ಆಗದೇ ಇದ್ದರೆ ಚರ್ಚೆ ಮಾಡ್ತಾರೆ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಇದು ವಿರೋಧಿಗಳು ಇದಿದೆ ಈ ಪ್ರಶ್ನೆ. ಮುಂದೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಏನೋ ಕಂಪ್ಲೇಂಟ್ ಮಾಡಿ ಗೊತ್ತಿಲ್ಲ ನನಗೆ. ಅವರು ವಿಸ್ತಾರಕ್ಕೆ ಟಿಕೆಟ್ ಕೊಡೋದಾದ್ರೆ ಭಾರಿ ದೇಶ ದೊಡ್ಡದಾಗುತ್ತೆ. ಸುಮ್ಮನೆ ಅವೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ, ಕೇಳಕ್ಕೆ ಹೋಗ್ಬೇಡ್ರಿ. ಸೋನಿಯಾ ಗಾಂಧಿ ಆರೋಗ್ಯದಲ್ಲಿ ವ್ಯತ್ಯಯ ಕಂಡು ಬಂದಿದೆ. ಸ್ವಲ್ಪ ಜ್ವರದಿಂದಾಗಿ ಬಳಲಿರುವಂತಹ ಸೋನಿಯಾ ಗಾಂಧಿ ದೆಹಲಿಯ ಗಂಗಾರಾಮ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸೋನಿಯಾ ಗಾಂಧಿ ಆರೋಗ್ಯದಲ್ಲಿ ವ್ಯತ್ಯಯ ಕಂಡು ಬಂದಿರುವಂಥದ್ದು, ಸ್ವಲ್ಪ ಜ್ವರ ಬಂದಿದೆ. ಸೊ ಹಾಗಾಗಿ ಸೋನಿಯಾ ಗಾಂಧಿ ಅವರು ದೆಹಲಿಯ ಗಂಗಾರಾಮ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸೋನಿಯಾ ಗಾಂಧಿ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದಿದೆ ಅಂತ ಈಗಾಗಲೇ ಆಸ್ಪತ್ರೆ ವೈದ್ಯರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗಂಗಾರಾಮ್ ಆಸ್ಪತ್ರೆ ವೈದ್ಯರಿಂದ ಮಾಹಿತಿ ಸಿಕ್ಕಿರುವಂಥದ್ದು. ಸೋನಿಯಾ ಗಾಂಧಿ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ ಹಲವಾರು ಗಣ್ಯರು. ಜ್ವರ ಇತ್ತು, ಜ್ವರ ಕಾಣಿಸಿಕೊಂಡಿರೋದ್ರಿಂದ ಗಂಗಾರಾಮ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ. ಈಗಾಗಲೇ ಅವರ ಆರೋಗ್ಯ ಕೂಡ ಚೇತರಿಕೆ ಕಂಡಿದೆ. ಇನ್ನು ಮತ್ತೊಂದು ಕಡೆ ಹಲವಾರು ಗಣ್ಯರು ಅವರ ಆರೋಗ್ಯವನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಅಪೋಲೋ ಆಸ್ಪತ್ರೆಯಿಂದ HDK ಡಿಸ್ಚಾರ್ಜ್ ಆಗಿದ್ದಾರೆ. ಆ ದಿನ ಆಗಿದ್ದೇನು ಅಂತ ವಿವರಣೆ ಕೊಟ್ಟಿದ್ದಾರೆ HD ಕುಮಾರಸ್ವಾಮಿ. ಇದು ನನಗೆ ಪುನರ್ಜನ್ಮ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ಅವರಿಗೆ ಅವತ್ತು ಆದಂತ ಅನುಭವದ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ CM ಕುಮಾರಸ್ವಾಮಿ ಅವರು. ಆಗಸ್ಟ್ 30ರಂದು ರಾತ್ರಿ 2 ಗಂಟೆಗೆ ಸಮಸ್ಯೆ ಆಗಿತ್ತು. ಆಗ ನನಗೆ ಸ್ವಲ್ಪ ಮಾತಿನಲ್ಲಿ ತೊದಲು ಕಂಡು ಬಂತು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಅಪೋಲೋ ಆಸ್ಪತ್ರೆ ಇನ್ಸ್ಟಿಟ್ಯೂಷನ್ ನಮ್ಮ ಯತೀಶ್ ಅವರಿಗೆ ಪ್ರಥಮವಾಗಿ ನಾನು ಚುನಾವಣೆ ಮಾಡುವಂಥದ್ದು ನಮ್ಮ ಸತೀಶ್ ಜೊತೆಯಲ್ಲೇ ಒಂದು ರಾತ್ರಿ ಮನೆಯಲ್ಲೇ ಇದ್ದೆ. ರಾತ್ರಿ 2 ಗಂಟೆ
2 ಗಂಟೆಗೆ ನನಗೆ ಎಚ್ಚರ ಆಗಿದ್ದರಿಂದ ಸ್ವಲ್ಪ ನನಗೆ ದೇಹದ ಪರಿಸ್ಥಿತಿಗಳು ಏನಾಗಿದೆ ಅನ್ನೋದು ಸೆನ್ಸ್ ಮಾಡಲಿಕ್ಕೆ ಅವಕಾಶ ತಕ್ಷಣ ನಾನು ಭಗವಂತನ ಪ್ರಾರ್ಥನೆ ಮಾಡಿದೆ. ಮಾಡಬೇಕಾದ್ರೆ ನನ್ನ ಧ್ವನಿಯಲ್ಲಿದ್ದಂಥ ಬದಲಾವಣೆಗಳೇ ನನಗೆ ಅರ್ಥವಾಯಿತು. ತಕ್ಷಣ ಸತೀಶ್ಗೆ ನಾನು ಓದುವ ಸಂದರ್ಭದಲ್ಲಿ ನಮ್ಮ ಬ್ರದರ್ ಡಾಕ್ಟರ್ ಮಂಜುನಾಥ್ ಅವರಿಗೆ ಪ್ರಥಮವಾಗಿ ದೂರವಾಣಿ ಮಾಡಬೇಕು ಪೂರ್ಣ ಪ್ರಾರ್ಥನೆಯಲ್ಲಿ. ನಂತರ ಯತೀಶ್ ಅವರಿಗೆ ನನ್ನ ಪರಿಸ್ಥಿತಿಯನ್ನು ಸತೀಶ್ ಅವರು ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಆಸ್ಪತ್ರೆಗೆ ಬರ್ತಕ್ಕಂಥ ಸೂಚನೆ ಬಂತು. ಅದೇ ಸಮಯಕ್ಕೆ ನಮ್ಮ ಡಾಕ್ಟರ್ ಸತೀಶ್ ಚಂದ್ರ ನಾನು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕು. ಅದರ ಜೊತೆಯಲ್ಲಿ ನಮ್ಮ ಚಿನ್ಮಯ ನಾಗೇಶ್ ಅವರು, ಅಲ್ಲಿಂದ ನಮ್ಮ ಹಾಲಿಯವರು, ಅಲ್ಲಿಂದ ನಮ್ಮ ಅನಿರುದ್ಧ ಅವರು, ಅಭಿಜಿತ್ ಅವರು, ಇವರು ಎಲ್ಲರ ಮಕ್ಕಳಿಗೆ ಇರ್ತಕ್ಕಂಥ ಸಿಬ್ಬಂದಿ ವರ್ಗ. ನಾನು ಏನು ಬಿಡದಿಯ ತೋಟದಿಂದ ಕೇವಲ 20 ನಿಮಿಷದಲ್ಲಿ ಬರಲಿಕ್ಕೆ